ರಾಮನಗರ ಜಿಲ್ಲೆ. ಈ ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಆಮೇಲೆ ಈ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಬರುತ್ತೆ, ರಾಮನಗರ ಬರುತ್ತೆ, ಮಾಗಡಿ ಬರುತ್ತೆ ಮತ್ತು ಕನಕಪುರ ಬರುತ್ತೆ. ಈ ರಾಮನಗರ ಜಿಲ್ಲೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಪ್ರತ್ಯೇಕ ಮಾಡಿದರು. ರಾಮನಗರ ಜಿಲ್ಲೆ ಇದನ್ನೆಲ್ಲ ಮಾಡಿ ಅದು ಬೆಂಗಳೂರು ಗ್ರಾಮಾಂತರ ಅಂತ ಆಯಿತು. ಆವತ್ತಿನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಹಗ್ಗಜಗ್ಗ, ಇದು ಬೆಂಗಳೂರು ಇಂಥ ಡಿ ಕೆ ಶಿವಕುಮಾರ್ ಸುಮ್ಮನೆ ರೂರಲ್ ಮಾಡಿಬಿಟ್ರಿ, ಒಂದಲ್ಲ ಒಂದು ದಿವಸ ಅದನ್ನು ಬೆಂಗಳೂರು ವಾಪಸ್ ಮಾಡ್ತೀನಿ. ಈಗ ಅದು ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಚನ್ನಪಟ್ಟಣ ಚುನಾವಣೆ, ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಸೋತಿರೋದು ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಮಂಡ್ಯ ಸೋತಿರೋದು, ಅಂದರೆ ಕಾಂಗ್ರೆಸ್ ಸೋತಿರೋದು, ಅಲ್ಲಿ ಎಚ್ ಡಿ ಕೆ ಗೆದ್ದಿರೋದು. ಸೊ ಕಳೆದ ಬಾರಿ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ಒಕ್ಕಲಿಗರ ಓಟ್. ಈಗ ಈ ಜಿದ್ದಾಜಿದ್ದಿ. ಈ ನಡುವೆ ರಾಮನಗರ ಜಿಲ್ಲೆ ಹಾಗೇ ಇರುತ್ತೆ. ಯಾರು ಹೇಳ್ತಿರೋದು? ಡಿ ಕೆ. ರಾಮನಗರ ಜಿಲ್ಲೆ ಹಾಗೇ ಇರುತ್ತೆ, ಅದರ ಹೆಸರು ಮಾತ್ರ ಬದಲಾಗುತ್ತೆ ಅಂತ DCM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ಪದೇ ಪದೇ ಹೇಳ್ತಾ ಇದ್ರು, ಈ ರಾಮನಗರ ಜಿಲ್ಲೆ ಮಾಡಿದ್ದು ನಾನು, ರಾಮನಗರ ಜಿಲ್ಲೆಗೆ ಹೆಸರೇ ಇರೋದಿಲ್ಲ. ಒಂದು ಟಕ್ಕರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ DCM, ವಿಶ್ವವೇ ಬೆಂಗಳೂರನ್ನು ನೋಡ್ತಾ ಇದೆ, ಹೆಸರು ಬದಲಾವಣೆ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಜಿಲ್ಲೆ ಹೆಸರು ಬದಲಾದ ನಂತರ ಅಭಿವೃದ್ಧಿ ಕೆಲಸಗಳು ಕೂಡ ಬೇಗ ಆಗಲಿವೆ ಅಂತ ಹೇಳಿದ್ದಾರೆ. ಇವತ್ತು ಇಡೀ ಒಂದು ದೊಡ್ಡ ಒಂದು ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಹವಾಲು ಸಲ್ಲಿಸಿತು. ಆ ದೃಶ್ಯಾವಳಿ ಇದೆ ನೋಡಿ ಅಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಓಕೆ ಅಸ್ತು ಅಂತ ಹೇಳಿದ್ದಾರೆ. ಪಕ್ಕದಲ್ಲೇ ಆಂಧ್ರ ಪ್ರದೇಶ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಮುಖ್ಯಮಂತ್ರಿ ಇದ್ದಾರೆ, ಆಮೇಲೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಅಲ್ಲಿಯ ಸ್ಥಳೀಯ ನಾಯಕರಿದ್ದಾರೆ, MLAಗಳಿದ್ದಾರೆ, ಎಲ್ಲರನ್ನು ಕರ್ಕೊಂಡೋಗಿ ಓಕೆ ರಾಮನಗರ ಹೆಸರು ಚೇಂಜ್ ಮಾಡಿ. ಆಮೇಲೆ ಡಿ ಕೆ ಹೇಳ್ತಾರೆ ಪಕ್ಕದ ಆಂಧ್ರ ಪ್ರದೇಶ, ತಮಿಳುನಾಡಿದೆ, ಹಾಗಾಗಿ ಕೈಗಾರಿಕೆಗಳಿಗೂ ಕೂಡ ಅನುಕೂಲ ಆಗಲಿದೆ, ಬೆಂಗಳೂರು ಹೆಸರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗ್ತಾ ಇದೆ ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಆಮೇಲೆ ಇದು ಯಾಕೆ ರಾಮನಗರ ಬೆಂಗಳೂರು ಇದರ ಬಗ್ಗೆ ಹೇಳ್ತೀನಿ. ಮೊದಲು ಅವರ ಹೇಳಿಕೆಯನ್ನು ಗಮನಿಸಿ. ಇದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್, ಅದನ್ನು ಕೂಡ ಗಮನಿಸಿ. ತುಷ್ಟೀಕರಣದ ರಾಜಕಾರಣ. ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂಥ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣವೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ಏನು ಇವ್ರೇನು ಜನಪರವಾಗಿ ಜನರ ಭಾವನೆಯನ್ನು ಗೌರವಿಸುವಂಥ ಕೆಲಸಗಳು ಇವ್ರೇನು ಮಾಡಲ್ಲ. ಇವರೇನು ಅಂದರೆ ಯಾರು ಬೇಕಾದ್ರೂ ಅಪ್ಪನ ಹೆಸ್ರನ್ನು ಬದಲಾಯಿಸ್ಕೋತೀವಿ, ದುಡ್ಡು ಜಾಸ್ತಿ ಸಿಗುತ್ತೆ ಅಂದರೆ ಅಪ್ಪನ ಹೆಸರು ಬದಲಾಯಿಸ್ಕೋತೀವಿ ಅಂದಂಗೆ ಆಯ್ತದೆ. ತುಷ್ಟೀಕರಣದ ರಾಜಕಾರಣ. ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನು ನೋಡಿ. ಬಂಡೆ ಬೆಂಗಳೂರು ಪ್ಲ್ಯಾನ್ ನಂಬರ್ 1. 4 ತಾಲೂಕುಗಳನ್ನು ಹೊಂದಿರುವಂಥ ರಾಮನಗರ ಜಿಲ್ಲೆ. ರಾಮನಗರ ಹೆಸರನ್ನೇ ಬದಲಿಸಬೇಕು ಅಂತೇಳಿ ಡಿ ಕೆ ಶಿವ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ HDK ಆಗಿರ್ಬೋದು. ರಾಮನಗರದ ಬದಲು ಬೆಂಗಳೂರು ದಕ್ಷಿಣ ಅಂತ ಹೆಸರಿಡ್ತಾರಂತೆ. ಆಗ ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮೀಣ ಅಂತ ಹೋಗೋದು, ಗ್ರಾಮೀಣ ಅಂತಿದೆ ಇಲ್ಲಿ ತನಕ. ರಾಮನಗರ ಅಂದರೆ ಬೆಂಗಳೂರು ಗ್ರಾಮೀಣ, ಬೆಂಗಳೂರು ರೂರಲ್ಗೆ ಬರುತ್ತೆ ಅಂತೇಳಿ ಅದು ಬೆಂಗಳೂರು ದಕ್ಷಿಣ ಅಂತ ಆಗುತ್ತೆ. ಈಗ ಈ ಪಾಲಿಟಿಕ್ಸನ್ನೆಲ್ಲ ಪಕ್ಕಕ್ಕಿಡಿ, BJPಯನ್ನು ಪಕ್ಕಕ್ಕಿಡಿ, ಕಾಂಗ್ರೆಸ್ಸನ್ನು ಪಕ್ಕಕ್ಕಿಡಿ, ಡಿ ಕೆ ಶಿವಕುಮಾರನ ಪಕ್ಕಕ್ಕಿಡಿ, ಕುಮಾರಸ್ವಾಮಿಯವ್ರನ್ನ ಪಕ್ಕಕ್ಕಿಡಿ. ಈಗ ವಾಸ್ತವಕ್ಕೆ ಬರೋಣ. ಏನಾಗುತ್ತೆ ಚೇಂಜ್ ಆದರೆ? ರಾಮನಗರ ಬೆಂಗಳೂರು ಅಂತಾದರೆ ಏನಾಗುತ್ತೆ? ಎಸ್, ರಾಮನಗರದ ನಸೀಬು ಬದಲಾವಣೆ ಆಗುತ್ತೆ. ಹೇಗೆ ನೋಡಿ, ರಾಮನಗರವನ್ನು ಹೊಸ ಜಿಲ್ಲೆಯನ್ನಾಗಿ ಮಾಡುವುದು, ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರಿಡೋದು. ಆಗ ಅದು ಬೆಂಗಳೂರು ರೂರಲ್ ಆಗೋದಿಲ್ಲ, ಬೆಂಗಳೂರು ದಕ್ಷಿಣ ಆಗುತ್ತೆ. ಹೇಗೆ ಅಂತಂದರೆ, ಈಗ ನಾವು ನೋಡಿದ್ದೀವಲ್ಲ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್, ಹಾಗೇನೆ ಆ ಬೆಂಗಳೂರು ದಕ್ಷಿಣ ಅಂತ ಒಂದು ಇದೆಯಲ್ಲ, ಅದಕ್ಕೇನೆ ಸೇರಿಸ್ಬಿಡೋದು. ಆ ಥರ ಬೆಂಗಳೂರು ದಕ್ಷಿಣ ಅಂತ ಹೆಸರಿಡೋದು. ಹೇಗೂ DKC ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ BBMP ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ಕನಕಪುರವನ್ನು, ತಮ್ಮ ಕ್ಷೇತ್ರ ಇದೆಯಲ್ಲ ಕನಕಪುರ, ಅದನ್ನು BBMP ವ್ಯಾಪ್ತಿಗೆ ಸೇರಿಸಬಹುದು, ಸಾಧ್ಯತೆ ಇದೆ. ಕನಕಪುರ BBMP ವ್ಯಾಪ್ತಿಗೆ ಬಂದರೆ ನಿಮಗೆ ₹1 ಬಾಡಿಗೆ ಇದ್ದದ್ದು ₹100 ಬಿಡುತ್ತೆ. ಅರ್ಥ ಆಯ್ತಲ್ಲ ನಿಮಗೆ? ಈಗ ಕನಕಪುರ ಅದು ಬೆಂಗಳೂರು ಅಂತಾದರೆ, ಬೆಂಗಳೂರು ಸಿಟಿಯಲ್ಲಿ ನೀವೊಂದು ಸೈಟ್ ಬೆಲೆ, ನೀವು ಮಂಡ್ಯದಲ್ಲಿ ಒಂದು ಸೈಟ್ ಬೆಲೆ ಎಷ್ಟು ವ್ಯತ್ಯಾಸ ಇದೆ? ಆ ಮಂಡ್ಯದ ಸೈಟ್ಗೂ ಬೆಂಗಳೂರಿನ ಸೈಟ್ಗೂ ಒಂದೇ ರೇಟ್ ಬಂದರೆ
ಕನಕಪುರವನ್ನು BBMP ವ್ಯಾಪ್ತಿಗೆ ತರ್ತಾರೆ, ಉಳಿದದ್ದು ಬೆಂಗಳೂರು ವ್ಯಾಪ್ತಿಗೆ ತರ್ತಾರೆ. ಕನಕಪುರದ ಭೂಮಿಗೆ ಬರಲಿದೆ ಬಂಗಾರದ ಬೆಲೆ. ಇದು 2ನೇ ಪ್ಲ್ಯಾನ್. 3ನೇ ಪ್ಲ್ಯಾನ್, ಹೊಸ ಬೆಂಗಳೂರು ಜಿಲ್ಲೆ ಸೃಷ್ಟಿ ಮಾಡಲು DKಶ ತಯಾರಿ. ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿ ಒಂದು ಜಿಲ್ಲೆ ಮಾಡೋದು. ಅದಕ್ಕೆ ಬೆಂಗಳೂರು ಸುತ್ತಮುತ್ತಲ ಭಾಗ ಹೊಂದಿರುವ ಜಿಲ್ಲೆ. ಬೆಂಗಳೂರು ಬೆಳೆದಂತೆ ಜಿಲ್ಲೆಯಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗುತ್ತೆ. ಬೆಂಗಳೂರು ಅಂತ ಆದರೆ ಹೂಡಿಕೆ ಗಣನೀಯ ಹೆಚ್ಚಳ ಆಗುತ್ತೆ. ಈಗ ನೀವೇ ನೋಡಿ, ನೀವು ಕನಕಪುರದಲ್ಲಿದ್ದರೆ ನೀವು ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ, ಗ್ರಾಮೀಣ ಬೆಂಗಳೂರು. ಅದೇ ನೀವು BBMP ಆದರೆ, ಓ ಬೆಂಗಳೂರು ಸಿಟಿಯಾ ನಿಮ್ಮದು ಅಂತ ಕೇಳ್ತಾರೆ. ಅಷ್ಟೇ ವ್ಯತ್ಯಾಸ. ಸಿಟಿ ಅಂದ ತಕ್ಷಣ ವ್ಯಾಲ್ಯೂ ಹೆಂಗಾಗುತ್ತೆ ನಿಮ್ಗೆ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಭೂಮಿಗೆ ವಿಪರೀತ ಬೆಲೆ ಬರುತ್ತೆ. ನಾಳೆ ಇನ್ವೆಸ್ಟರ್ಸ್ ಮೀಟ್ ಆದಾಗ ನಾವು ಒಂದು 2,000 ಕೋಟಿ ಹಾಕ್ತೀವಿ ಅಂತ ಹೇಳೋರು ಎಲ್ಲ ಹಾಕ್ತೀವಿ, ಬೆಂಗಳೂರಲ್ಲಿ ಹಾಕ್ತೀವಿ ಅಂತಾರೆ. ಅವರಿಗೆ ಬೆಂಗಳೂರು ಯಾವುದು, ರಾಮನಗರ ಕೂಡ ಬೆಂಗಳೂರು ಆದಾಗ ಅವರಲ್ಲೂ ಹಾಕ್ತಾರೆ ದುಡ್ಡು. ಅದು ಬೆಂಗಳೂರಿಂದ ಘೋಷಣೆ ಆಗುತ್ತೆ. ಇದು ಪ್ಲ್ಯಾನ್. ಇನ್ನು ದೊಡ್ಡ ಜಿಲ್ಲೆ ಸೃಷ್ಟಿ ಮಾಡಲು ಮುಂದಾಗಿದ್ದಾರೆ DCM DKಶ. ಬೆಂಗಳೂರು ಲೋಕಸಭಾ ಕ್ಷೇತ್ರವನ್ನೇ ಜಿಲ್ಲೆ ಮಾಡಿಬಿಡ್ತಾರೆ. ಆಗ ಬೆಂಗಳೂರಿಗೆ 4 MP ಗಳಾಗ್ತಾರೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಮತ್ತೊಂದು ಬೆಂಗಳೂರು. ಇದಕ್ಕೆ ರೂರಲ್ ಅಂತಿತ್ತು, ಬಟ್ ರೂರಲ್ ತೆಗೀತಾರೆ. ಅದಕ್ಕೇನೋ ಒಂದು ಹೆಸರಿಡ್ತಾರೆ. ಕುಣಿಗಲ್ ಯಾವುದೆಲ್ಲ ಇರುತ್ತೆ ಅದರಲ್ಲಿ? ಕುಣಿಗಲ್, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಆನೇಕಲ್, ರಾಮನಗರ, RR ನಗರ ಆಲ್ರೆಡಿ ಇದೆ. ಬೆಂಗಳೂರು ದಕ್ಷಿಣ ಮತ್ತು ವಿಧಾನಸಭಾ ಕ್ಷೇತ್ರ ಮತ್ತು RR ನಗರ ಆಲ್ರೆಡಿ ಇದೆ ಸಿಟಿಯಲ್ಲೇ. ಈ ಉಳಿದ ಎಲ್ಲವನ್ನು ಕೂಡ ಅದಕ್ಕೆ ಸೇರಿಸೋದು. ಯಾವುದು? ಆನೇಕಲ್ ಸೇರಿಸ್ತಾರೆ. ಆನೇಕಲ್ ಬೆಂಗಳೂರು ಸಿಟಿ ಆಗಿಬಿಡ್ತದೆ. ಕನಕಪುರ ಸೇರಿಸ್ತಾರೆ, ಚನ್ನಪಟ್ಟಣ ಸೇರಿಸ್ತಾರೆ, ಮಾಗಡಿ ಸೇರಿಸ್ತಾರೆ, ಕುಣಿಗಲ್ ಸೇರಿಸ್ತಾರೆ. ಉಳಿದು ಕುಪ್ಪಳಿಸ್ಬಿಡ್ತಾರೆ ಎಲ್ಲರೂ ಕೂಡ. ಓಕೆ, ಇದಕ್ಕೆ ಈ ಥರ ಮಾಡ್ತೀನಿ ಅಂತ ಹೇಳಿದಾಗ ಈ ಹಿಂದೆ ಕುಮಾರಸ್ವಾಮಿ ಅವರು ಇದಕ್ಕೊಂದು ರಿಯಾಕ್ಟ್ ಮಾಡಿದರು. ಅವ್ರು ಹೇಳ್ತಾರೆ ಏನಂತಪ್ಪ ಅಂತಂದರೆ, ಇಲ್ಲೆಲ್ಲ ಬೇನಾಮಿ ಆಸ್ತಿ ಇದೆ DK ಶಿವಕುಮಾರ್ದು ಅಂತ ಫ್ಯಾಮಿಲಿದು. ಬೆಂಗಳೂರಿಂದ ಮಾಡಿಬಿಟ್ರೆ 10 ರೂಪಾಯಿ ಇದ್ದ ಭೂಮಿಗೆ 1,000 ರೂಪಾಯಿ ಸಿಕ್ಬಿಡತ್ತೆ. ಹಾಗಾಗಿ ಅಕ್ರಮ ಆಸ್ತಿಯನ್ನು ಸಕ್ರಮ ಮಾಡಿಕೊಳ್ಳಲು ಹೊಸ ನಾಟಕ ಶುರುವಾಗಿದೆ. ಆಸ್ತಿಗಳ ಮೌಲ್ಯ ಹೆಚ್ಚಿಸಿಕೊಂಡು ಖಜಾನೆ ತುಂಬಿಸಿಕೊಳ್ಳುವ ಹುನ್ನಾರ ಅಂತೇಳಿ JDS ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂಥ HD ಕುಮಾರಸ್ವಾಮಿ ಅವರು ಅಕ್ಟೋಬರ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಯನ್ನು ಮತ್ತೊಮ್ಮೆ ಗಮನಿಸಿ. ದೇವೇಗೌಡರ ಕುಟುಂಬದ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಆ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಇವತ್ತು ಬೆಂಗಳೂರು ನಗರಕ್ಕೆ ಇವರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಇದನ್ನು ಸೇರಿಸ್ಕೊಂಡ್ರೆ ಅದೆಂಥದ್ದು, ಈಗ ಸ್ಕ್ವೇರ್ ಫೀಟಿಗೆ 75 ರೂಪಾಯಿ 100 ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಅದು ಇಲ್ಲಿಗೂ ಅಪ್ಲೈ ಮಾಡಬೇಕು ಅಂತಲ್ಲ. ಈಗಾಗಲೇ ಕಲ್ಲು ಹೊಡೆದಾಯಿತು ದೇಶ ವಿದೇಶಗಳಿಗೆ. ಕನಕಪುರದಲ್ಲಿ ಇದ್ದಂಥ ವ್ಯಾಲ್ಯೂಬಲ್ ಕಲ್ಲನ್ನೆಲ್ಲ ಹೊಡೆದು ಏನೇನು ಮಾಡ್ಕೊಂಡಿದ್ದಾರೆ, ಗುಡ್ಡೆಗಳಿದ್ದಾವಲ್ಲ, ಸಾಕ್ಷಿ ಗುಡ್ಡೆ, ಈಗ ಬೆಂಗಳೂರಲ್ಲಿ ನಡೀತಾ ಇದೆ. ಇಲ್ಲಿ ಭೂಮಿಯ ಬೆಲೆ ಏರಿಸಿ ಇವರು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಸ್ತಾರೋ ರೈತರಿಗೋಸ್ಕರ ಮಾಡ್ತಾರೆ.